ಈಗ ನಾನೇ ಸ್ವತಃ ವಾಲಂಟಿಯರ್ ಆಗಿ ನನ್ನ ರಾಜೀನಾಮೆಯನ್ನು ನಾನು ಮುಖ್ಯಮಂತ್ರಿಗೆ ಸಲ್ಲಿಸಿದ್ದೀನಿ. ಪಾರ್ಟಿಗೆ ಮುಜುಗರ ಆಗಬಾರ್ದು, ಸರ್ಕಾರಕ್ಕೆ ಮುಜುಗರ ಆಗಬಾರ್ದು ನಮ್ಮ ಉದ್ದೇಶ ಕಾರಣಕ್ಕಾಗಿ ನಾನು ರಾಜೀನಾಮೆಯನ್ನು ಸಲ್ಲಿಸಿದ್ದೀನಿ. ಸುಪ್ರೀಂ ಕೋರ್ಟು ಸಿಇಸಿ ವರದಿ ಸಲ್ಲಿಸಿರ್ತಕ್ಕಂಥ ಸಂದರ್ಭದಲ್ಲಿ ಸಿ ಕ್ಯಾಟಗರಿಗೆ ಇಲ್ಲಿಗಲ್ ಪಿಟ್ಟು, ಓವರ್ಬರ್ಡನ್ ಡಂಪ್ಸು, ರೋಡ್ಸ್ನ ಈ ಮೂರು ಅಂಶಗಳನ್ನ ಸೇರಿಸಿ ಯಾರ್ಯಾರು ಇದನ್ನ ವೈಲೇಷನ್ ಮಾಡಿದ್ರೆ ಅವ್ರನ್ನ ಕ್ಯಾಟಗರಿ ಸಿಗೆ ಹಾಕಬೇಕಂತ ಮಾಡ್ತು. ಅಕ್ರಮ ಗಣಿಗಾರಿಕೆ ಆರೋಪ ಹೊತ್ತಿರೋ ಸಂತೋಷ್ ಲಾಡ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಸರ್ಕಾರಕ್ಕೆ ಮುಜುಗರ ತಪ್ಪಿಸೋಕೆ ಅಂತ ರಾಜೀನಾಮೆ ನೀಡಿದ್ದಾರೆ ಅನ್ನೋದು ರಾಜಕೀಯ ವಲಯದ ಮಾತು. ಆದರೆ ದಿಢೀರಂತ ರಾಜೀನಾಮೆ ನೀಡಿರೋದು ಹಲವು ಸಂಶಯಗಳಿಗೆ ಎಡೆಮಾಡಿಕೊಟ್ಟಿದೆ. ಸಂತೋಷ್ ಲಾಡ್ ರಾಜೀನಾಮೆ ರಾಜಕೀಯ. ಸಿಎಂ ಸಿದ್ದರಾಮಯ್ಯ ದಿಢೀರ್ ರಾಜೀನಾಮೆ ಕೇಳಿದ್ದಕ್ಕೆ? ಯಾರನ್ನ ಸಂಪುಟದಿಂದ ದೂರವಿಡಲು ಈ ಪ್ಲಾನ್? ಎಸ್, ಇದುವರೆಗೂ ಸಂತೋಷ್ ಲಾಡ್ ಬಗ್ಗೆ ಸಾಫ್ಟ್ ಆಗಿದ್ದ ಸಿಎಂ ಸಿದ್ದರಾಮಯ್ಯ ದಿಢೀರ್ ಅಂತ ರಾಜೀನಾಮೆ ಕೇಳಿದ್ದಾರೆ. ಅಂದ್ರೆ ಲಾರ್ಡ್ ರಿಸೈನ್ ಪಡೆಯುವ ಮೂಲಕ ಹಗರಣದ ಆರೋಪ ಹೊತ್ತಿರೋ ಕೆಲವರನ್ನ ಸಂಪುಟದಿಂದ ದೂರವಿಡೋಕೆ ಸಿಎಂ ಸಿದ್ದು ಈ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ನನಸಾಗೆ ಉಳಿಯುತ್ತಾ ರೋಷನ್ ಬೇಗ್ ಡಿಕೆಶಿ ಕನಸು? ಡಿಕೆಶಿಗಿಲ್ವಾ ಸಚಿವರಾಗೋ ಯೋಗ? ಹಾಗಾದ್ರೆ ಯಾರಿಗೆ ದಕ್ಕಲಿದೆ ಸಚಿವ ಸ್ಥಾನ? ಸಂತೋಷ್ ಲಾಡ್ ರಾಜೀನಾಮೆ ಪಡೆದು ಸಿಎಂ ಸಿದ್ದರಾಮಯ್ಯ ಏನೋ ಶೈನ್ ಆಗಿರಬಹುದು. ಆದರೆ ಇದರಿಂದ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿರೋ ಶಾಸಕರಾದ ರೋಷನ್ ಬೇಗ್ ಹಾಗೂ ಡಿಕೆ ಶಿವಕುಮಾರ್ಗೆ ತೀವ್ರ ಹಿನ್ನಡೆಯಾಗಿದೆ. ಹೀಗಾಗಿ ಯಾರಿಗೆ ಸಚಿವ ಸ್ಥಾನ ಒಲಿಯಲಿದೆ ಅನ್ನೋ ಕುತೂಹಲ ಮೂಡಿದೆ. ಕೈ ಪಾಳೆಯದಲ್ಲೂ ಶುರುವಾಗುತ್ತಾ ಬಣ ರಾಜಕೀಯ. ಸಿದ್ದರಾಮಯ್ಯ ತಮ್ಮ ಬಣಕ್ಕೆ ಮತ್ತೆ ಜೈ ಅಂತಾರ? ಇನ್ನು ಸಿಎಂ ಸಿದ್ದರಾಮಯ್ಯ ನಡೆ ನಿಗೂಢವಾಗಿದೆ ಅನ್ನೋ ಸಂಶಯ ಕಾಡ್ತಿದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲೂ ಬಣ ರಾಜಕೀಯ ತಾರಕಕ್ಕೇರೋ ಎಲ್ಲಾ ಲಕ್ಷಣಗಳು ಕಂಡು ಬರ್ತಿವೆ. ಹೀಗಾಗಿ ಮೂಲ ಕಾಂಗ್ರೆಸ್ಸಿಗರು ಮೂಲ ಗುಂಪಾಗೋ ಸಾಧ್ಯತೆ ಇದೆ. ಒಟ್ನಲ್ಲಿ ಸಿದ್ದು ಸರ್ಕಾರದ ಮೊದಲ ವಿಕೆಟ್ ಪತನ ಹಲವು ಅಚ್ಚರಿ ಹಾಗೂ ಕುತೂಹಲಕ್ಕೆ ಕಾರಣವಾಗಿದೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ರಾಜ್ ನ್ಯೂಸ್.